ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ದೃಷ್ಟಿ ಬಟ್ಟು ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಮೊದಲಿಗೆ ಕಿಶೋರ್ ಅವರು ಹಾಗೂ ದೃಷ್ಟಿಯವರು ಮಾತಾಡ್ತಿರ್ಬೇಕಾದ್ರೆ, ದೃಷ್ಟಿ ನಿಂಗೊಂದು ಸರ್ಪ್ರೈಸ್ ಇದೆ ತಂದಿದ್ದೀನಿ ದೃಷ್ಟಿ, ನಿನ್ನ ಜೀವನದಲ್ಲಿ ಕಳ್ಕೊಂಡಿದ್ದಲ್ಲ ಆ ವ್ಯಕ್ತಿನ ನಾನು ವಾಪಸ್ ಕರ್ಕೊಂಡು ಬಂದಿದ್ದೀನಿ ಅಂತ ಇಲ್ಲಿ ಕಿಶೋರ್ ಅವರು ಹೇಳ್ತಾ ಇರ್ತಾರೆ ದೃಷ್ಟಿಗೆ. ಆಗ ದೃಷ್ಟಿಯವರು, ಭಾವ ಏನು ಹೇಳ್ತಿದ್ದೀರಾ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ, ನಾನು ಕಳ್ಕೊಂಡಿರೋ ವ್ಯಕ್ತಿನ ನಾನು ಕಳ್ಕೊಂಡಿರೋ ವ್ಯಕ್ತಿ ಅಂದರೆ ಅದು ನಮ್ಮ ಅಕ್ಕ ರೂಪನ ಕರ್ಕೊಂಡು ಬಂದಿದ್ದೀರಾ ಅಂತ ಇಲ್ಲಿ ದೃಷ್ಟಿಯವರು ಕೇಳ್ತಾ ಇರ್ತಾರೆ ಕಿಶೋರ್ನ. ಆಗ ಹೌದು ಅಂತ ಕಿಶೋರ್ ಅವರು ಹೇಳ್ತಾರೆ, ಅಲ್ಲ ನೀವು ತಮಾಷೆ ಮಾಡ್ತಿಲ್ಲ ತಾನೇ, ನಿಜ ಹೇಳಿ ಅಂತ ಇಲ್ಲಿ ದೃಷ್ಟಿಯವರು ಕಿಶೋರ್ನ ಕೇಳ್ತಾರೆ. ಆಗ ಮತ್ತೆ ಕೇಳ್ತಾ ಇರ್ತಾರೆ, ನಿಜನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ದೃಷ್ಟಿ, ನಿನ್ನ ಜೊತೆ ನಾನು ಯಾಕಮ್ಮ ತಮಾಷೆ ಮಾಡಲಿ, ನಿಮ್ಮ ಅಕ್ಕ ರೂಪಾ ಇದ್ದಾರಲ್ಲ ಅವರು ಬಂದಿದ್ದಾರೆ ಅಂತ ಹೇಳಿ ಇಲ್ಲಿ ರೂಪಾ ಅವರನ್ನು ಕಿಶೋರ್ ಅವರು ಕರ್ಕೊಂಡು ಬಂದೇ ಬಿಡ್ತಾರೆ. ಹಾಗೆ ದತ್ತ ಪ್ರೀತಿ ಮಾಡಿರೋ ಹುಡುಗಿ ಸೀಮಾ ಆಗಿರ್ತಾರೆ ಇಲ್ಲಿ ರೂಪಾ. ಒರಿಜಿನಲ್ ಹೆಸರು ಬಂದ್ಬಿಟ್ಟು ಏನಂದರೆ ರೂಪಾ, ಆದರೆ ಇಲ್ಲಿ ದತ್ತ ಅವರು ಪ್ರೀತಿ ಮಾಡ್ತಿದ್ದಾಗ ಸೀಮಾ ಅಂತ ಹೇಳಿ ಹುಡುಗಿನ ಕರಿತಿರ್ತಾರೆ. ಇಲ್ಲಿ ಸೀಮಾ ಅವರನ್ನು ನೋಡಿ ದೃಷ್ಟಿಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಹಾಗೆ ಅಕ್ಕ ಹೇಗಿದ್ದೀಯಾ ಅಕ್ಕ ಅಂತ ಹೇಳಿ, ಇಲ್ಲಿ ತನಕ ಎಲ್ಲಿದ್ದೆ, ಇಷ್ಟು ದಿನ ಎಲ್ಲಿ ಹೋಗಿದ್ದೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಸೀಮಾ ಅವರನ್ನು ನೋಡಿ ತುಂಬ ಖುಷಿಯಾಗಿ ದೃಷ್ಟಿಯವರು ಸೀಮಾ ಹತ್ರ ಹೋಗ್ತಾರೆ. ಇಲ್ಲಿ ದೃಷ್ಟಿಯವರು ಸೀಮಾ ಅವರನ್ನು ತಪ್ಕೊಂಡು, ಅಕ್ಕ ಇಷ್ಟು ದಿನ ಎಲ್ಲಿ ಹೋಗಿದ್ದೆ ಅಕ್ಕ ಅಂತ ಹೇಳಿ, ನೀನು ಇಲ್ಲದೆ ನಾವೆಲ್ಲ ಎಷ್ಟು ನೋವು ಅನುಭವಿಸಿದ್ದೀವಿ ಗೊತ್ತಾ ಅಂತ ಹೇಳಿ, ಅಪ್ಪ ಅಮ್ಮ ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಗೊತ್ತಾ, ಎಷ್ಟು ಹುಡುಕ್ತಾ ಇದ್ರು, ಅವರು ಹುಡುಕ್ತಾ ಇರೋ ಜಾಗನೇ ಇಲ್ಲ ಅಕ್ಕ, ಅಪ್ಪ ಅಮ್ಮ ನಿನಗೆ ಸಿಕ್ಕಿರೋ ಖುಷಿನೇ ತುಂಬಾ ಖುಷಿಯಾಗಿರ್ತಾರೆ ಅಕ್ಕ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಹೇಳ್ತಿರ್ತಾರೆ. ಇಲ್ಲಿ ದೃಷ್ಟಿನ ನೋಡಿ ಹಾಗೂ ದೃಷ್ಟಿ ಮಾತನ್ನು ಕೇಳ್ತಾ ಇಲ್ಲಿ ಸೀಮಾ ಅವರಿಗೆ ಹಳೆ ನೆನಪೆಲ್ಲ ಸ್ವಲ್ಪನೇ ಬರ್ತಿರತ್ತೆ. ಆಗ ಇಲ್ಲಿ ಸೀಮಾ ಅವರು ಅಪ್ಪ ಅಮ್ಮ ದೃಷ್ಟಿ ಅಂತ ಹೇಳಿ ಇಲ್ಲಿ ಸೀಮಾ ಹೇಳ್ತಾರೆ, ಅಲ್ಲ ಅಕ್ಕ ಇಷ್ಟು ದಿನ ನಿಮಗೆ ನಮ್ಮ ನೆನಪಿರ್ಲಿಲ್ವಾ, ಇರಲೇ ಇಲ್ವಾ ಅಕ್ಕ, ಯಾಕಕ್ಕ ಈ ಥರ ಇದೆಯಾ, ಈ ಸ್ಥಿತಿಗೆ ಯಾಕಕ್ಕ ನೀವು ಬಂದ್ರಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಕೇಳ್ತಿರ್ತಾರೆ. ಆಗ ಹೌದಮ್ಮ, ಅವರಿಗೆ ಹಳೆ ನೆನಪೆಲ್ಲ ಏನೂ ಇಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ, ಎಲ್ಲೋ ರೋಡ್ ಸೈಡಲ್ಲಿ ಊಟಕ್ಕೋಸ್ಕರ ತುಂಬಾ ಓಡಾಡ್ತಿದ್ರು, ನೀನು ಫೋಟೋ ತೋರಿಸಿರ್ತಾರಲ್ಲ, ನಾನು ನಿಮ್ಮ ಅಕ್ಕನ ಫೇಸ್ ಥರನೇ ಇದೆಯಲ್ಲ ಅಂತ ನೆನ್ಪಿಟ್ಕೊಂಡು ಅವರನ್ನು ವಾಪಸ್ ಕರ್ಕೊಂಡು ಬಂದಿದ್ದೀನಿ, ನಿಮಗೆ ಖುಷಿ ಆಯಿತಾ ದೃಷ್ಟಿ ಅಂತ ಹೇಳಿ ಇಲ್ಲಿ ಕಿಶೋರ್ ಅವರು ದೃಷ್ಟಿನ ಕೇಳ್ತಾರೆ. ನಿಜವಾಗ್ಲೂ ಕಿಶೋರಣ್ಣ, ನಿಮಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಇಷ್ಟು ದಿನ ಕಾಣಿಸ್ತಿರೋ ನಮ್ಮ ಅಕ್ಕನ ನೀವು ಇವತ್ತು ಹುಡುಕ್ಬಿಟ್ಟಿದ್ದೀರಾ, ಯಾವತ್ತೂ ಈ ಜನ್ಮದಲ್ಲಿ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅವಳನ್ನು ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ, ಅಕ್ಕ ಬಂದಿರೋದನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ತುಂಬ ಖುಷಿಯಲ್ಲಿ ಕಿಶೋರ್ಗೆ ಹೇಳ್ತಾರೆ. ಅಕ್ಕ ಮೊದಲು ಬಾ ಅಕ್ಕ, ನೀನು ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿಬಿಟ್ಟು ಆಮೇಲೆ ಮಾತಾಡಿದರೆ ಆಯಿತು ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಸೀಮಾನ ಕರ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಸೀಮಾ ಹತ್ರ ಚೆನ್ನಮ್ಮ ಹಾಗೂ ಮಹಾದೇವ್ ಅವರು ತನ್ನ ಮಗಳು ಜೊತೆ ತುಂಬಾ ಖುಷಿಯಾಗಿ ಮಾತಾಡ್ತಿರ್ತಾರೆ. ಹಾಗೆ ಸೀಮಾ ಅಂದರೆ ರೂಪಾ ಅವರು, ಏನು ದೃಷ್ಟಿ ಈ ಥರ ಕಪ್ಪುಗಿದೆಯಾ ಅಂತ ಹೇಳಿ ಇಲ್ಲಿ ರೂಪಾ ಅವರು ಕೇಳ್ತಿದ್ದಾಗ, ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಮನೆ ಬಿಟ್ಟು ಹೊರಟೋದಲ್ಲ ಅಕ್ಕ, ನಿನಗಾಗಿ ಪರಿಸ್ಥಿತಿ ನನಗೂ ಆಗುತ್ತೆ ಅಂತ ಹೇಳಿ, ನಿನಗಾಗಿ ಸ್ಥಿತಿನೇ ನನಗೂ ಆಗ್ಬಿಡುತ್ತೆ ಅಂತ ಹೇಳಿ ಅಮ್ಮ ಭಯಪಟ್ಟು ನನ್ನ ಈ ಸ್ಥಿತಿಗೆ ಕಪ್ಪಾಗಿರೋ ಥರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಸೀಮಾ ಅಂದರೆ ರೂಪಾ ಅವರಿಗೆ ಹೇಳ್ತಿರ್ತಾರೆ. ಅಕ್ಕ ನಾನು ಬೇರೆ ಥರ ಇದ್ದೀನಿ ಅಕ್ಕ, ಒಂದು ನಿಮಿಷ ಇರಿ ಅಕ್ಕ, ನಿಮಗೆ ನಾನು ಹೋಗಿ ಮುಖ ತೊಳ್ಕೊಂಡು ಬಂದು ರೆಡಿಯಾಗಿ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೋಗಿ ಮುಖ ತೊಳ್ಕೊಂಡು ಬಂದು ಚೆನ್ನಾಗಿ ರೆಡಿಯಾಗಿ ಬಿಳಿಯಾಗಿರೋ ದೃಷ್ಟಿಯಾಗಿ ಬರ್ತಾರೆ. ರೂಪಾ ಅವ್ರ ಮುಂದೆ ನಿಜವಾಗ್ಲೂ ನನ್ನ ತಂಗಿ
ನನಗಿಂತ ಎಷ್ಟು ಮುಗ್ಧಳಾಗಿದ್ದಾಳೆ ಅಂತ ಹೇಳಿ ಇಲ್ಲಿ ಸೀಮಾ ಅವರು ದೃಷ್ಟಿಗೆ ಹೇಳ್ತಿರ್ತಾರೆ. ಹಾಗೆ ನಿನಗೆ ಮದುವೆ ಆಗಿದೆಯಾ ದೃಷ್ಟಿ ಅಂತ, ಯಾವಾಗ ಮದುವೆ ಆಯಿತು ಅಂತ ಇಲ್ಲಿ ಸೀಮಾ ಅವರು ದೃಷ್ಟಿನ ಕೇಳ್ತಾರೆ. ಹೌದು ಅಕ್ಕ, ನನಗೆ ಮದುವೆ ಆಯಿತು, ನೀನು ಆರಾಮಾಗಿ ಕೂತ್ಕೋ, ಫೋಟೋ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ನಿಮ್ಮ ಭಾವ ಹೇಗಿದ್ದಾರೆ ಗೊತ್ತಾ ಅಕ್ಕ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಫೋಟೋನ ತೋರಿಸ್ತಾರೆ. ಅವರು ದತ್ತ ಹಾಗೂ ದೃಷ್ಟಿ ಮದುವೆ ಫೋಟೋನ ಇಲ್ಲಿ ಸೀಮಾಗೆ ತೋರಿಸ್ತಿದ್ರೆ ಅಲ್ಲಿ ಸೀಮಾಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ. ಅವರು ಅಂತ ಇಲ್ಲಿ ಸೀಮಾ ಅವರು ಹೇಳಿದಾಗ ಇವರು ಯಾರು ಬೇರೆ ಅಲ್ಲಕ್ಕ, ಅದೇ ಬಳ್ಳಾರಿ ದೊಡ್ಡ ಮನೆ ತನ್ನದವರು, ಹಾಗೆ ಬಳ್ಳಾರಿ ದೊರೆ ಇವರು ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಿರ್ಬೇಕಾದ್ರೆ ಆ ಕಡೆ ಚೆನ್ನಮ್ಮ ಅವರು ದತ್ತ ಶ್ರೀರಾಮ್ ಪಾಟೀಲ್ ಅಂತ ಹೇಳಿ ಚೆನ್ನಮ್ಮ ಹೇಳ್ತಿರ್ತಾರೆ. ಹಾಗೆ ಇಲ್ಲಿ ಸೀಮಾ ಅವರು ಕೂಡ ನಾನು ಪ್ರೀತಿಸುವಂಥ ದತ್ತ ಅಂತ ಯೋಚನೆ ಮಾಡಿಕೊಂಡು ಮನಸ್ಸಲ್ಲೇ ತುಂಬಾ ಬೇಜಾರು ಮಾಡ್ಕೋತಿರ್ತಾರೆ. ತುಂಬ ಚೆನ್ನಾಗಿದೆ ನಿಮ್ಮ ಜೋಡಿ ಅಂತ ಹೇಳಿ ಇಲ್ಲಿ ದೃಷ್ಟಿಗೆ ರೂಪಾ ಅವರು ಹೇಳಿ ತುಂಬಾ ಬೇಜಾರಲ್ಲಿ ಸೀಮಾ ಅವರು ಹೇಳ್ತಾರೆ. ಹಾಗೆ ನನಗೆ ಸ್ವಲ್ಪ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ ಅಂತ ಹೇಳಿ ಸೀಮಾ ಅವರು ಹೊರಟೋಗ್ತಾರೆ. ಬೇಜಾರಲ್ಲಿ ಯಾಕಮ್ಮ ಅಕ್ಕ ಚೆನ್ನಾಗಿ ಇದ್ದಕ್ಕಿದ್ದಂಗೆ ಅವಳಿಗೆ ಏನಾಯಿತು, ಫೋಟೋ ನೋಡಿ ಏನೋ ಅನ್ನಿಸ್ತು ಅಕ್ಕಂಗಂತೂ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಚೆನ್ನಮ್ಮನ ಕೇಳ್ತಾರೆ. ಏನಿಲ್ಲ ದೃಷ್ಟಿ, ಸುಸ್ತಾಗಿರ್ಬೇಕೇನೋ, ಅವಳಿಗೆ ಮಲ್ಕೊಳ್ಳಿ ಬಿಡು ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ಹೇಳ್ತಾರೆ. ಮೊದಲು ಹೋಗಿ ದತ್ತ ಸಾಹುಕಾರರಿಗೆ ಈ ವಿಷಯ ತಿಳಿಸಿ ಬರ್ತೀನಿ ಅಮ್ಮ, ಯಾಕಂದರೆ ನಮ್ಮ ಅಕ್ಕನ ಹುಡ್ಕಾಡಿ ಅಂತ ಹೇಳಿ ಅವರಿಗೆ ಹೇಳಿದ್ದೆ. ಅಷ್ಟೊತ್ತಿಗೆ ಅಕ್ಕನೇ ಸಿಕ್ಬಿಟ್ಲಲ್ಲ, ಹೋಗಿ ವಿಷಯನ ತಲುಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೋಗಿ ಸಾಹುಕಾರರ ಜೊತೆ ನಿಮ್ಮ ಜೊತೆ ಮಾತಾಡಬೇಕು, ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ದತ್ತಾಗೆ ಹೇಳ್ತಾರೆ. ಆಗ ನಮ್ಮ ಅಕ್ಕ ಕಾಣಿಸ್ತಿರ್ಲಿಲ್ವಲ್ಲ ರೂಪಾ ಅಂತ ಹೇಳಿದ್ನಲ್ಲ, ಅವಳು ಸಿಕ್ಬಿಟ್ಲು ಸಾಹುಕಾರ್ರೆ, ಅವಳು ಮನೆಗೆ ವಾಪಸ್ ಬಂದಿದ್ದಾಳೆ. ಎಷ್ಟು ವರ್ಷ ಆಗಿತ್ತು, ಅವಳು ಸಿಗ್ತಾಳೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಇಷ್ಟೊಂದು ಖುಷಿ ಆಗ್ತಿದೆ ಅಂದರೆ ನನಗೆ ಇದನ್ನು ನಂಬೋಕ್ಕೆ ಆಗ್ತಿಲ್ಲ ಅಂತ ಹೇಳಿ